ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ಒಂದು ಕಥೆಯನ್ನ ಹೇಳ್ತಾ ಇದೇ ಒಂದು ರಾಜ್ಯದಲ್ಲಿ ನಮ್ಮ ಜಗನ್ಮಾತೆ ಕೂತಾಳೆ ಪಾರ್ವತಿ ಸ್ವರೂಪದಲ್ಲಿ, ಅದು ಯಾವ ಸ್ಥಳ ಹೇಳ್ತೀನಿ ಅಂತ ಇದ್ರಿ, ಹಾಗೆ ಸಂಸ್ಕಾರಗಳ ವಿಭಾಗದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀರಾ ಇವತ್ತು? ಏನು ಅಂದರೆ ನಮ್ಮ ಸಂಸ್ಕಾರದಲ್ಲಿ ಏನು ಹೇಳುತ್ತೆ, ಜಗನ್ಮೋಹಿನಿ ಎಲ್ಲಿರ್ತಾಳೋ ಅವಳನ್ನ ಹುಡ್ಕೊಂಡು ಹೋಗಬೇಕು ಅಂತ ಹೇಳುತ್ತೆ. ಪಾರ್ವತಿ ದೇವಿ ಎಲ್ಲಿ ಕೂತಿರ್ತಾಳೋ ಪರ್ವತರಾಜರಾಗಿರ್ತಕ್ಕಂಥವಳು ಬೆಟ್ಟದ ಮೇಲೆ ಕೂತಿರ್ತಾಳೆ. ಅವಳು ಕೂತಿರ್ತಕ್ಕಂಥ ಸೌಂದರ್ಯವನ್ನು ತಾನು ಕೇಶವನ್ನು ಬಿಟ್ಟು ಹಾಕಿ ಬೆಟ್ಟದ ಮೇಲೆ ಕೂತಿರ್ತಕ್ಕಂಥವಳು ಪರ್ವತರಾಜನ ಮಗಳು ಸಾಕ್ಷಾತ್ ಪಾರ್ವತಿ ದೇವಿ. ಪರಮೇಶ್ವರನೇ ಮದುವೆ ಆಗಿದ್ದಾಳೆ, ಅವನು ಕೈಲಾಸದಲ್ಲಿ ಬೆಟ್ಟದ ಮೇಲೆ ಕೂತಿರೋನು. ಇವತ್ತಿನ ದಿವಸ ನಂಬ್ತಿರೋ ಬಿಡ್ತಿರೋ ಚೈನಾ ದೇಶ ಎಷ್ಟು ಅನ್ಯಾಯ ಮಾಡ್ತಾ ಇದೆ ಅಂದರೆ, ಇವತ್ತು ಕೈಲಾಸ ಪರ್ವತನ ಮುರಿದು ಹಾಕ್ತಾ ಇದ್ದಾರೆ. ಬರೆದಿಟ್ಕೊಳ್ಳಿ, ಕೈಲಾಸ ಪರ್ವತನ ಯಾತಕ್ಕೆ ಮುರಿದಾಗ್ತಾ ಇದ್ದಾರೆ ಅಂದರೆ, ಇವತ್ತಿನ ದಿವಸ ಪ್ಲಾಟಿನಮ್ಗಿಂತಾನೋ ಗೋಲ್ಡ್ಗಿಂತಾನೋ ದೊಡ್ಡದಾಗಿರ್ತಕ್ಕಂಥ ಕಲ್ಲು ಸಿಗ್ತಾ ಇದೆ. ಅದಕ್ಕೆ ಇವತ್ತಿನಿಂದ ಇನ್ನು ವಿಶೇಷವಾಗಿರ್ತಕ್ಕಂಥ ಹೋದ ತಿಂಗಳಿಂದನೇ ಮುಚ್ಚಿಬಿಟ್ಟಿದ್ದಾರೆ ಗಡಿ ಪ್ರದೇಶ. ಯಾವುದೋ ಇಂಡಿಯಾಗೂ ಚೈನಾಗೂ ಇರ್ತಕ್ಕಂಥ ಬಾರ್ಡ್ರು, ಮಾನಸವರಾಗಿ ಇನ್ಯಾರೂ ಹೋಗೋಕ್ಕಾಗಲ್ಲ. ಆ ಥರ ಮಾಡ್ತಾ ಇದ್ದಾರೆ ಚೈನಾದವರು. ಅಂದರೆ ಅರ್ಥ ಏನು, ಇವತ್ತು ಕೈಲಾಸವನ್ನು ಹೊಡಿತಾ ಇದ್ದಾರೆ ಅಂತ ಅರ್ಥ. ವಿನಾಶ ಗ್ಯಾರಂಟಿ ಭೂಲೋಕಕ್ಕೆ ಅಂತಾರೆ. ಕಾರಣ 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 ಕಾಲಾಯ ತಸ್ಮೈ ನಮಃ. ಕಾರಣ ಹಾಗೇನೆ ಹುಡುಕತ್ತೆ, ಕಾಲಾಯ ತಸ್ಮೈ ನಮಃ ಅಂತ ಒಂದಲ್ಲ ಒಂದು ವಿಧಿ ನಡೀತಾ ಇರುತ್ತೆ. ಪರ್ವತರಾಜನ ಮಗಳಾಗಿರ್ತಕ್ಕಂಥ ಪಾರ್ವತಿ ಬೆಟ್ಟವನ್ನು ಮುರಿದಾಗ್ತಾ ಇದ್ರೆ ಗಂಗಾದೇವಿ, ಅಲ್ಲಿ ಹಿಮಾಲಯ ಕರಗ್ತಾ ಇದ್ರೆ ಇವತ್ತು ಸಮುದ್ರ ಸೇರ್ತಾ ಇದೆ, ಜಾಸ್ತಿ ನೀರಾಗ್ತಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ಪಾರ್ವತ ದೇವರ ಅನುಗ್ರಹದಲ್ಲಿ, ಪಾರ್ವತಿ ಯಾವ ಬೆಟ್ಟದ ಮೇಲೆ ಇರ್ತಾಳೋ, ಎಲ್ಲಿ ದುರ್ಗಾ ಇರ್ತಾಳೋ ಅವಳು ಬೆಟ್ಟದ ಮೇಲೆ ವಾಸ. ತಿರುಪತಿ ಮೇಲೆ ಬೆಟ್ಟದ ಮೇಲೆ ಇರೋದು ಎಷ್ಟು ವಿಶೇಷ, ಶಕ್ತಿಯುತವಾಗಿದ್ದಾಳೆ. ಇವತ್ತು ಸಹ ಕನಕದುರ್ಗ ಬೆಟ್ಟದ ಮೇಲೆ ಇರೋದು, ದುರ್ಗಾ ಸ್ವರೂಪ ಎಲ್ಲಿದ್ದಾಳೆ, ಬೆಟ್ಟದ ಮೇಲೆ ಕೂತಿರೋದು. ಇವತ್ತು ದಿವಸ ವೈಷ್ಣವಿ ದೇವಿ ಬೆಟ್ಟದ ಮೇಲೆ ಕೂತಿರೋದು, ಗುಹೆಯೊಳಗೆ ಕೂತಿದ್ರು, ಬೆಟ್ಟದ ಮೇಲೆ ಕೂತಿರೋದು. ಹೀಗೆ ಎಲ್ಲ ನಾನಾ ದೇವಿ ಸ್ವರೂಪದಲ್ಲಿರತಕ್ಕಂಥ ಅಂಶನ ನಾವು ಪರ್ವತಾಂಬಿಕಾ ಕೂತಿರತಕ್ಕಂಥ ಭ್ರಮರಾಂಬಿಕಾ ಎಲ್ಲಿ ಕೂತಿದ್ದಾಳೆ, ಶ್ರೀಶೈಲ ಮಲ್ಲಿಕಾರ್ಜುನ ಬೆಟ್ಟದ ಮೇಲೆ ಕೂತಿರೋದು. ಅದಕ್ಕೆ ಬೆಟ್ಟದ ಮೇಲೆ ಕೂತಿರತಕ್ಕಂಥ ಪಾರ್ವತಿ ದೇವಿಯ ಸ್ಮರಣೆ ಈ ದಿನ. ಯಾಕೆಂದರೆ ಸಪ್ತಮಾತೃಕೆಯರ ಜೊತೆಗೆ ಇವತ್ತು ನಾನು ನಿಮಗೆ ಹೇಳಿರ್ತಕ್ಕಂಥ ಸೌಂದರ್ಯಲಹರಿಯೂ ಸಪ್ತಮಾತೃಕೆ ವಿಚಾರ ಮಾತಾಡಿದೆ ಪಾರ್ವತಿ. ಈ ಶುಕ್ರವಾರ ಪಾರ್ವತಿ ದೇವಿ ಸ್ವತಃ ಬೆಟ್ಟವನ್ನು ಬಿಟ್ಟು ಹೊಟ್ಟೋಗ್ತಾಳೆ, ಪರಮೇಶ್ವರನ ಬಿಟ್ಟು ಹೊಟ್ಟೋಗ್ತಾಳೆ. ಶಕ್ತಿ ಇಲ್ಲದೆ ಶಿವಮಿಲ್ಲ, ಶಿವಮಿಲ್ಲದೆ ಶಕ್ತಿ ಇಲ್ಲ ಅಂತ ಜಗಳ ಮಾಡ್ಕೊಂಡು ಹೋಗ್ತಾಳೆ. ಯಾಕೆಂದರೆ ಶಿವನ್ ಬಿಟ್ಟರೆ ನಾನಿರಲ್ಲ, ನನ್ನಿಲ್ಲದೆ ಶಿವ ಇಲ್ಲ ಅಂತಾಳಂತೆ. ಆದರೆ ಕೊನೆಗೂ ತಿರುಗಿ ಸೇರ್ತಾಳಂತೆ. ಯಾತಕ್ಕೆ ಬಿಟ್ಟು ಹೋಗ್ತಾಳೆ, ದಕ್ಷ ಬ್ರಹ್ಮನಾಗಿರ್ತಕ್ಕಂಥವನು ಅರ್ಘ್ಯವನ್ನು ಕೊಟ್ಟಿಲ್ವಂತೆ. ಇಡೀ ದೇವತೆಗಳನ್ನು ಕರೆದ, ಪರಮೇಶ್ವರನ ಕರೆದಿಲ್ವಂತೆ. ಆ ಕೋಪಗೊಂಡಿರ್ತಕ್ಕಂಥ ಇವಳು, ನೀವು ಸುಮ್ಮನೆ ಇರ್ರಿ, ನಾನು ಹೋಗಿ ಜಗಳ ಮಾಡಿ ಬರ್ತೀನಿ ನಮ್ಮ ಅಪ್ಪನ ಹತ್ರ ಅಂತ ಜಗಳಕ್ಕೆ ಹೋಗ್ತಾಳೆ. ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಪರಮೇಶ್ವರ ಕೇಳಿಲ್ಲ, ಜಗಳವನ್ನೇ ಮಾಡ್ಕೊಂಡು ಹೊಟ್ಟೋಗ್ತಾಳೆ. ಹೊಟ್ಟೋದಾಗ ಅಲ್ಲಿ ನೋಡ್ತಾಳೆ ಉಗ್ರವಾಗಿರ್ತಕ್ಕಂಥ ತಪಸ್ಸು, ಜಗತ್ತಲ್ಲಿರ್ತಕ್ಕಂಥ ಸರ್ವಶಕ್ತಿ, ಎಲ್ಲ ದೇವತೆಗಳಿರ್ತಾರೆ. ಇವರು ಯಜಮಾನರು ಒಬ್ಬರು ಬಿಟ್ಟು, ಪರಮೇಶ್ವರನೊಬ್ಬರು ಬಿಟ್ಟು. ಆಗ ಅವಳು ಬೇಜಾರ್ಕೊಂಡು, ತಂದೆ ಇವತ್ತಿನ ಕಾಲಕ್ಕೆ ನಾನು ಇಷ್ಟು ಮೋಸ್ಕೊಂಡಿದ್ದೀನಿ, ನೀನು ನಮ್ಮ ಯಜಮಾನರನ್ನೇ ಕರೆದಿಲ್ಲ, ಸ್ವಂತ ಹಳೆಯನ್ನು ಕರೆದಿಲ್ಲ, ಬೇಕಾಗಿಲ್ಲ ನಿನ್ನ ಯಾಗ, ಈ ಯಾಗವೆಲ್ಲ ನಶಿಸಿ ಹೋಗಲಿ ಅಂತ ತಾನೇ ಅಗ್ನಿ ದಹನ ಮಾಡ್ಕೊಳ್ಳೋ ದಿನವೇ ಈ ದಿನ. ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಅಗ್ನಿ ದಹನವನ್ನು ಮಾಡ್ಕೊಂಡಿರ್ತಾವೆ ಪಾರ್ವತಿ ದೇವಿ. ಅಗ್ನಿ ಒಳಗೆ ಕೂತಿರ್ತಕ್ಕಂಥ ಉಜ್ವಾಗ ಸ್ವರೂಪದಲ್ಲಿ ಆ ಕೋಪಗೊಂಡಿರ್ತಕ್ಕಂಥ ಪರಮೇಶ್ವರನಿಗೆ ಶಾಂತಿಗೊಳಿಸಬೇಕು. ಅದಕ್ಕೆ ಇವತ್ತು ನೀವೆಲ್ಲರೂ ಆ ಪಾರ್ವತಿ ದೇವಿ ಸ್ಮರಣೆ ಮಾಡಿಕೊಂಡು ಈ ವಿಶೇಷವಾಗಿರ್ತಕ್ಕಂಥ ದಿನ ಲಲಿತಾ ಸಹಸ್ರನಾಮವನ್ನು ಮನೇಲಿ ಪಾರಾಯಣ ಮಾಡ್ಕೊಳ್ಳಿ. ಲಲಿತಾ ದೇವಿನ ಹೊಗಳಬೇಕು. ಕೊನೆಯದಾಗಿ ಹೈಗಿರಿ ನಂದಿನಿ ನಂದಿತ ಮೇದಿನಿ, ಆ ವಿಶೇಷವಾಗಿರ್ತಕ್ಕಂಥ ದೇವಿ ಸಂಕೀರ್ತನ ಹೇಳ್ಕೋಬೇಕು. ಅದಾದ ಮೇಲೆ ಪರಮೇಶ್ವರನ ಕೃಪಾ ಕಟಾಕ್ಷವನ್ನು ಮಾಡಬೇಕು. ಅದರ ಅರ್ಥ ಏನು ಅಂದರೆ, ನಿಮ್ಮ ಮನೆಯಲ್ಲಿ ದೇವರಿಗೆ ಅಕಸ್ಮಾತ್ ಯಾರಾದರೂ ಪೂಜೆ ಪುನಸ್ಕಾರ ಮಾಡಿ ಅಭಿಷೇಕದ ನೀರಿದ್ದರೆ ಇವತ್ತು ಬೆಳಗ್ಗೆ ಮಾಡ್ಕೊಂಡ್ರೆ ನೀರು ಹಾಗೆ ಇಟ್ಕೊಂಡಿರಿ. ಸಾಯಂಕಾಲ ಎಲ್ಲರೂ ಪ್ರೋಕ್ಷಣೆ ಮಾಡ್ಕೊಳ್ಳಿ, ನಮಸ್ಕಾರ ಮಾಡ್ಕೊಳ್ಳಿ. ಪಾರ್ವತಿ ದೇವಿ ಬೆಟ್ಟದ ಮೇಲೆ ಇರೋದ್ರಿಂದ ಬೆಟ್ಟದ ಅಂತಕ್ಕಂಥ ಕಲ್ಲು ಗುಡ್ಡ ಅಂಥದ್ದೆಲ್ಲ ಇರ್ತವೆ. ಹಾಗೆ ಬೆಟ್ಟದ ಮೇಲಿರ್ತಕ್ಕಂಥ ದೇವರ ದರ್ಶನವನ್ನು ಅಮ್ಮನವರು ಏನಾದರೂ ಇದ್ದರೆ ಹತ್ತಿರದಲ್ಲಿದ್ದವರು ಹೋಗಿ ದರ್ಶನ ಮಾಡಿ. ನಿಮಗೆ ಯಾರೂ ಇಲ್ವಾ, ಮಾಡಿ ಮೇಲೆ ಹೋಗಿ ಯಾವ ಕಾಲಕ್ಕೂ ಒಂದು ಮಣ್ಣನ್ನು ಮರಳನ್ನು ವಿಶೇಷವಾಗಿ ಇಟ್ಕೊಳ್ತಕ್ಕಂಥದ್ದು ಎರಡನ್ನೂ ಸೇರಿಸಿ ಪರಮೇಶ್ವರನ ಧ್ಯಾನವನ್ನು ಮಾಡಿಕೊಂಡು ಆ ಮಣ್ಣನ್ನು ಅಲ್ಲೇ ಇಟ್ಟು ಅರ್ಶಿನ ಕುಂಕುಮ ಊದುಕಡ್ಡಿ ನಮಸ್ಕಾರ ಮಾಡಿ ತಗೊಂಬಂದು ನೀರಲ್ಲಿ ಹಾಕ್ಬಿಡ್ಬೇಕು. ಜ್ಞಾಪಕ ಇಟ್ಕೊಳ್ಳಿ, ಮೇಲ್ಗಡೆ ಕೆಳಗೆ ಇರತಕ್ಕಂಥ ಮರಳನ್ನು ಬೆಟ್ಟದ ಮೇಲೆ ಇಲ್ಲದ್ರೆ ಮನೆ ಮೇಲೆ ಟೆರಸ್ ಮೇಲೆ ಎಲ್ಲೋ ತೊಗೊಂಡು ಹೋಗಿ ಮಣ್ಣನ್ನು ಮರಳನ್ನು ಎರಡೂ ಸೇರಿಸ್ಬೇಕು. ಜ್ಞಾಪಕ ಇಟ್ಕೊಳ್ಳಿ, ತೊಗೊಂಡು ಹೋಗಿ ಇದೇ ಪಾರ್ವತಿ ದೇವಿ ಅಂತ ಸ್ಮರಣೆ ಮಾಡ್ಕೊಂಡು ನಮಸ್ಕಾರ ಮಾಡಿ, ಊದ್ಕಡ್ಡಿ ಅರ್ಶಿನ ಕುಂಕುಮ ಎಲ್ಲ ನಮಸ್ಕಾರ ಮಾಡಿ, ನಿಮಗೆ ಯಾವ ಶ್ಲೋಕ ಬರುತ್ತೋ ಅದನ್ನು ಹೇಳಿ ಅದನ್ನು ತಂದು ನೀರೆಲ್ಲ ಅರ್ಘ್ಯವನ್ನು ಬಿಡಬೇಕು. ನೀರಲ್ಲಿ ಬಿಟ್ಟಾಗ ದಯವಿಟ್ಟು ದೇವ್ರ ಮನೇಲಿರ್ತಕ್ಕಂಥ ಸ್ವಲ್ಪ ನೀರನ್ನು ತಂದು ಅದರೊಳಗೆ ಬಿಟ್ಬಿಡ್ಬೇಕು, ಪ್ರಾರ್ಥನೆ ಮಾಡ್ಕೊಂಡ್ಬಿಡ್ಬೇಕು. ಅದಾದ ಮೇಲೆ ಬಾವಿ ಇದ್ದರೆ ಬಾವಿ, ಕೆರೆ ಇದ್ದರೆ ಕೆರೆ, ಯಾವುದು ಸಿಗಲಿಲ್ವಾ ಬೋರ್ವೆಲ್ ನೀರು ಅಂತ ಇಟ್ಕೊಳ್ಳಿ. ಈ ನೀರನ್ನು ತಗೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಗಂಗಾ ತರಂಗ ರಮಣೀಯ ಜಟಾಕಲಾ ಅಂತ ಹೇಳಿ ಸ್ಮರಣೆ ಮಾಡಿಕೊಂಡು, ಅಕಸ್ಮಾತ್ ನಿಮ್ಮಲ್ಲಿ ತುಳಸಿ ಇದ್ದರೆ ಆ ತುಳಸಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. 3 ಅರ್ಘ್ಯವನ್ನು ಬಿಡಬೇಕು. ಮೊದಲನೇ ಅರ್ಘ್ಯ ಮಾಡಿ ಮೇಲೆ ಟೆರಸ್ ಮೇಲೆ ಬಿಟ್ಟಿರ್ತೀರ, ಅರ್ಘ್ಯ ಆ ನೀರನ್ನು ತಂದಿರತಕ್ಕಂಥ ದೇವ್ರ ಮೇಲೆ ಇರ್ತಕ್ಕಂಥ ನೀರನ್ನು ಅರ್ಘ್ಯ ಬಿಡ್ತೀರಾ. 3ನೇ ಅರ್ಘ್ಯ ಈ ದೇವರನ್ನು ಸ್ಮರಣೆ ಮಾಡಿಕೊಂಡು ತುಳಸಿಗೆ ಬಿಡ್ತೀರಾ. ಈ 3 ಅರ್ಘ್ಯವನ್ನು ಬಿಟ್ಟಾಗ ಪಾರ್ವತಿ ದೇವಿ ತ್ರಿಕೋಣಾಕಾರದಲ್ಲಿ ತರದಿಗೆ ಲಲಿತಾ ಸಹಸ್ರನಾಮದಲ್ಲಿ ನೀವು ಶ್ಲೋಕವನ್ನು ಓದ್ತಾ ದಯವಿಟ್ಟು ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ.
ದೀಪಿಕಾ, ತ್ರಿಕೋಣಾತ್ಮಿಕ ದೀಪಿಕಾ. ತ್ರಿಕೋಣಾತ್ಮ ಅಂದ್ರೇನು? 3 ಆಕಾರದಲ್ಲಿ ದೀಪಿಕ ಸ್ವರೂಪದಲ್ಲಿ ಇರ್ತಾಳಂತೆ. ಇವತ್ತು ಆ ದಿನ, ಅವಳ ಅಗ್ನಿಯ ಸ್ವೇರಿರೋ ದಿನ. ಆಕಾಶನ ಯಾರು ನೋಡ್ತೀರಾ ಇವತ್ತು ಸಾಯಂಕಾಲ ಮುಸ್ಸಂಜೆ, ಆ ಮೋಡದಲ್ಲಿ ತ್ರಿಕೋಣಾತ್ಮಿಕ ದೀಪ ಕಾಣುತ್ತೆ. ಕಾಣುವಾಗ ನೀವು ಏನೋ ಕೋಣ ಕಾಣ್ತಾ ಇದೆ ಅನ್ಕೋಬೇಡಿ, ಇದೇ ನಿಜವಾದ ಸಂಸ್ಕಾರ. ಆ ದೇವಿನ ಪಾರ್ವತಿ ನೀ ಬಂದಿದ್ಯಾ ಅನ್ನೋದು ಸ್ಮರಣೆ ಆಗತ್ತೆ. ಆಕಾಶದಲ್ಲಿ ತ್ರಿಕೋಣ ಕಾಣುತ್ತೆ. ಇದು ಸತ್ಯ ಸತ್ಯ ಸತ್ಯ. ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಂಕೀರ್ತನೆ ನಿಮ್ಮೆಲ್ಲರ ಜೀವನದಲ್ಲಿ ಆ ತ್ರಿಕೋಣಾತ್ಮಿಕ ದೀಪಿಕಾ ಕಾಂಡು ಆ ವಿಶೇಷವಾಗಿರೋ ಕತ್ತಲನ್ನ ದೂರವಾಡಲಿ ಅಂತ ಪಾರ್ವತಿ ಸ್ಮರಣೆ ಮಾಡ್ಕೊಂತ ನಾವು ನೀವು ಮಂಗಳವನ್ನು ಹಾಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ನೀವು ತಿಳಿಸ್ಕೊಡ್ತಿದ್ರಿ ಇವತ್ತು ಪಾರ್ವತಿ ದೇವಿ ಬಹಳನೇ ಕೋಪಗೊಂಡು ಅಗ್ನಿಗೆ ಆಹುತಿ ತನ್ನಾನೇ ಮಾಡಿಕೊಂಡ್ರು ಅಂತ. ನಿಜವಾಗ್ಲೂ ನಮ್ಮ ಈ ಒಂದು ಪುರಾಣ ಪುಣ್ಯಕಥೆಗಳು ಎಷ್ಟೆಲ್ಲ ಒಂದು ನೀತಿ ಪಾಠವನ್ನ ಬೋಧಿಸುತ್ತೆ ಅಲ್ವೇ ಗುರುಜಿ? ಒಬ್ಬಳು ಸತಿ ತನ್ನ ಪತಿಗೆ ಯಾವುದೇ ಕಾರಣಕ್ಕೂ ಅವಮಾನ ಆದರೂ ತನ್ನನ್ನೇ ತಾನು ಆಹುತಿ ಮಾಡ್ಕೊಂಡ್ಬಿಡೆ ಅಂತ ತಿಳಿಸ್ಕೊಡುತ್ತೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಒಳ್ಳೆಯ ಮಾಹಿತಿಗಳನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಮತ್ತೆ ನಾಳೆ ಸರಿಯಾಗಿ ನಾವು ಭೇಟಿಯಾಗ್ತಾ ಇದ್ದೇವೆ ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ. ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ ಹೋಗ್ಬರ್ತೀವಿ ನಮಸ್ಕಾರದೊಂದಿಗೆ. ಜೈ ಪರ್ವತಿನಿ.